ಸ್ವಾತಂತ್ರ್ಯವನ್ನು ಬೇಡ್ಕೊಂಡವರಿದ್ದಾರೆ ಇತಿಹಾಸದಲ್ಲಿ. ಸ್ವಾತಂತ್ರ್ಯಕ್ಕೋಸ್ಕರ ಕಾಲು ಹಿಡಿದಿರೋರಿದ್ದಾರೆ ಇತಿಹಾಸದಲ್ಲಿ. ಆದರೆ ಅಲ್ಲೊಬ್ಬ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳೋಕೆ ಹೊರಟಿದ್ದ. ಅವನು ಯಾರ ಮುಂದೆನೂ ತಲೆಬಾಗಲಿಲ್ಲ, ಯಾವ ಆಮಿಷಗಳಿಗೂ ಒಳಗಾಗಲಿಲ್ಲ, ಯಾವ ಶತ್ರುವಿನ ಕಾಲು ಹಿಡಿಯಲಿಲ್ಲ. ಬಂಧನ, ಹಿಂಸೆ, ದೇಶ ಬಿಟ್ಟು ಓಡಾಡೋದು ಇದೆಲ್ಲದರ ನಡುವೆ ಒಂದು ದೊಡ್ಡ ಸೈನ್ಯವನ್ನೇ ಕಟ್ಟಿದ್ದ. ನನಗೆ ನೀವು ರಕ್ತ ಕೊಡಿ, ನಿಮಗೆ ನಾನು ಸ್ವಾತಂತ್ರ್ಯ ಕೊಡಿಸುತ್ತೇನೆಂದು ಗಾಂಭೀರ್ಯದಿಂದ ಗರ್ಜಿಸಿದ್ದ ಆ ಯೋಧ. ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸಿಂಹ ಸ್ವಪ್ನವಾಗಿದ್ದ, ಭಾರತೀಯರ ಪಾಲಿಗೆ ಹೀರೋ ಆಗಿದ್ದ. ಭಾರತದ ದೂರದೃಷ್ಟಿಯನ್ನು ಆಗಲೇ ಕಂಡಿರ್ತಕ್ಕಂಥ ಮಹಾನ್ ನಾಯಕ ಅವರೇ ನಮ್ಮ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಬನ್ನಿ, ಅಂತಹ ಅಪ್ರತಿಮ ವೀರನ ಕುರಿತು ಇವತ್ತು ನಿಮ್ಮ ಮುಂದೆ ಒಂದಿಷ್ಟು ವಿಶೇಷವಾಗಿರತಕ್ಕಂಥ ಸಂಗತಿಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ಬನ್ನಿ, ವಿಡಿಯೋ ಶುರು ಮಾಡೋಣ. तक पहुंचाने की ये लगन सुभाष बाबू को जर्मनी से सिंगापुर खींच लाई। मेरे सिपाही मौत के बहरी दुनिया को डराए, मेरे सिपाही मौत के बहरी दुनिया को ಜೈ ಭಾರತ ಜನನೀಯ ತನುಜಾತೆ, ಜೈ ಹೇ ಕರ್ನಾಟಕ ಮಾತೆ. ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ಹೊಸ ವಿಡಿಯೋ ಥ್ಯಾಂಕ್ಸ್ ವಿತ್ ಅಂಕಲ್ಗೆ. ನಮಸ್ಕಾರ ಸ್ನೇಹಿತರೆ, ತುಂಬ ದಿನಗಳ ನಂತರ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಇದ್ದೀನಿ ಇವತ್ತು. ಬನ್ನಿ, ಅಪ್ರತಿಮ ಹೋರಾಟಗಾರನಾಗಿರ್ತಕ್ಕಂಥ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಕುರಿತು ಒಂದಿಷ್ಟು ವಿಶೇಷ ಸಂಗತಿಗಳನ್ನು ತಿಳಿಯೋದು. ಮೊದಲಿಗೆ ಅವರ ಬಾಲ್ಯದಲ್ಲಿ ಅವರ ವಿದ್ಯಾಭ್ಯಾಸವನ್ನು ಕುರಿತು ನಾವು ಮಾತಾಡ್ತಾ ಹೋಗೋಣ. ಸ್ನೇಹಿತರೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬಾಲ್ಯದಿಂದಲೂ ಬಹಳ ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿದ್ದರು. ಅವರ ಶಾಲೆಯಲ್ಲೂ ಕೂಡ ಅವರು ಟಾಪರ್ ಆಗಿ ಹೊರಹೊಮ್ಮುತ್ತಾ ಇದ್ರು. ಮುಂದೆ ಅವರು ಯೂನಿವರ್ಸಿಟಿಗೆ ಬ್ಯಾಚುಲರ್ ಆಫ್ ಆರ್ಟ್ಸ್ ಇನ್ ಫಿಲಾಸಫಿಯನ್ನು ಮುಗಿಸ್ತಾರೆ. ನಂತರ 1920ರಲ್ಲಿ ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ನ ಅಪಿಯರ್ ಮಾಡ್ತಾರೆ. ಅಲ್ಲೂ ಕೂಡ ಸೆಲೆಕ್ಟ್ ಕೂಡ ಆಗ್ತಾರೆ. ಆವಾಗಿನ ಕಾಲಕ್ಕೆ ಆ ಪರೀಕ್ಷೆ ಲಂಡನ್ ದೇಶದಲ್ಲೇ ನಡೀತಾ ಇತ್ತು. ನಂತರ 1920 ಮತ್ತು 21 ಒಂದೇ ವರ್ಷ ಅವರು ಇಂಡಿಯನ್ ಸಿವಿಲ್ ಸರ್ವಿಸಲ್ಲಿ ಕೆಲಸ ಮಾಡಿದ್ದು. ಯಾಕಂದರೆ ಆವಾಗಿನ ಕಾಲಕ್ಕೆ ಅದು ಒಂದು ಸ್ವತಂತ್ರ ಸಂಗ್ರಾಮದ ಹೋರಾಟದ ಒಂದು ಸಮಯ ಆಗಿರುತ್ತೆ. ಇವರು ನಾನು ಯಾಕೆ ಬ್ರಿಟಿಷರ ಕೆಳಯಲ್ಲಿ ಕೆಲಸ ಮಾಡಬೇಕು, ಭಾರತವನ್ನು ಆಳ್ತಿರೋರು ಅವರೇ, ಹಾಗೆ ನಾನು ಯಾಕೆ ಅವ್ರ ಜೊತೆ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನು ಮಾಡಿ 1921ನಲ್ಲಿ ಇಂಡಿಯನ್ ಸಿವಿಲ್ ಸರ್ವಿಸ್ಗೆ ರಿಸೈನ್ ಕೊಟ್ಟು ಮುಂದೆ ಅವರು ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾಗೋಕ್ಕೆ ಶುರು ಮಾಡ್ತಾರೆ. ಆವಾಗಿನ ಕಾಲಕ್ಕೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬಹಳ ಪ್ರಚಲಿತವಾಗಿರ್ತಕ್ಕಂಥ ಒಂದು ಸಂಘಟನೆ ಆಗಿತ್ತು. ಆಗಿನ ಕಾಲಕ್ಕೆ ಅವರು 1920ರ ಆಸುಪಾಸಿನಲ್ಲಿ ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸನ್ನು ಸೇರಿರ್ತಾರೆ. ಸೊ ಹಾಗಾಗಿ ಅವರು ಅಲ್ಲಿಯೂ ಕೂಡ ಅತಿ ಪ್ರಭಾವಶಾಲಿಯಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತಾರೆ. ಅವರು ಅಲ್ಲಿಯೂ ಕೂಡ ಅವರ ವರ್ಚಸ್ಸು ಯಾವ ರೀತಿಯಾಗಿ ಬೆಳೆಯುತ್ತಂದರೆ, ಅವರು ಮುಂದೆ ಒಂದಿನ 1930ರ ಆಸುಪಾಸಲ್ಲಿ ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಪ್ರೆಸಿಡೆಂಟ್ ಕೂಡ ಆಗ್ತಾರೆ. ನಂತರ ಪ್ರೆಸಿಡೆಂಟ್ ಆದ ತಕ್ಷಣ ಅವರು ಎಲ್ಲರಂತೆ ತಮ್ಮ ಪಕ್ಷದ ಅಥವಾ ತಮ್ಮ ಗುಂಪಿನ ಒಂದು ತಪ್ಪು ಕಲ್ಪನೆಗಳು ಅಥವಾ ಇನ್ನಿತರ ತಪ್ಪು ಕೆಲಸಗಳನ್ನು ಮುಚ್ಚಿಡದೆ ಎಲ್ಲವನ್ನು ಬಯಲಿಗೆಳೆದು ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ಎಲ್ಲವನ್ನು ಸರಿಪಡಿಸುವ ಕೆಲಸವನ್ನು ಮಾಡ್ತಾರೆ. ಅದು ಆ ಪಕ್ಷದಲ್ಲಿರೋರ್ಗೆ ಬರೋದಿಲ್ಲ. ಹಾಗಾಗಿ ನಂತರ ನೆಹರು, ಗಾಂಧೀಜಿ ಹಾಗೂ ಸುಭಾಷ್ ಚಂದ್ರ ಬೋಸರ ನಡುವೆ ವೈಮನಸ್ಸು ಶುರು ಆಗುತ್ತೆ. ನಂತರ 1939ರ ಆಸ್ಪಾಸಲ್ಲಿ ಅವರು ಪಕ್ಷವನ್ನು ಬಿಟ್ಟು ಹೋಗ್ತಾರೆ. ಯಾಕಂದರೆ ಅಲ್ಲಿ ವೈಮನಸ್ಸು ಹಾಗೂ ಇನ್ನಿತರ ಅನೇಕ ಸುಭಾಷ್ ಚಂದ್ರ ಬೋಸ್ ಅವರು ಹೋಗ್ತಕ್ಕಂಥ ದಾರಿ ಮತ್ತು ಈ ಕಡೆ ಗಾಂಧಿ ಮತ್ತು ನೆಹರು ಅವರ ಹೋಗ್ತಕ್ಕಂಥ ದಾರಿ ಬೇರೆ ಬೇರೆ ಆಗಿತ್ತು. ಆದರೆ ಅವರು ಮಾಡ್ತಕ್ಕಂಥ ಕೆಲಸ ಒಂದೇ ಆಗಿತ್ತು, ಅವರ ದಾರಿಗಳು ಬೇರೆ ಬೇರೆ ಆಗಿರೋದ್ರಿಂದ ಅವರು ಅಲ್ಲಿ ಪಕ್ಷವನ್ನು ತ್ಯಜಿಸಿ ಪಕ್ಷವನ್ನು ಬಿಟ್ಟು 1939ರ ಹೊತ್ತಿಗೆ ಅವರು ಪಕ್ಷವನ್ನು ಬಿಟ್ಟು ಹೊರಡುತ್ತಾರೆ. ನಂತರ ರೈಸ್ ಡೇ ಆರ್ಮಿ. ಹೌದು, ಸುಭಾಷ್ ಚಂದ್ರ ಬೋಸ್ ಒಬ್ಬ ಕೇವಲ ಕ್ರಾಂತಿಕಾರಿ. ಅಂಥ ಕ್ರಾಂತಿಕಾರಿಗೆ ಒಂದು ಸಂಘಟನೆಯನ್ನು ಕಟ್ಟೋದು, ಒಂದು ಸೈನ್ಯವನ್ನು ಕಟ್ಟೋದಂದರೆ ಅವಾಗಿನ ಕಾಲಕ್ಕೆ ಅದೊಂದು ಬಹಳ ಕಷ್ಟಕರವಾಗಿರ್ತಕ್ಕಂಥ ಸಂಗತಿ. ಅಂತಹ ಸಮಯದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು 40,000 ಸೈನಿಕರಿರ್ತಕ್ಕಂಥ ಒಂದು ಸೇನೆಯನ್ನು ಕಟ್ತಾರೆ. ಅದಕ್ಕೂ ಮೊದಲು 1942ರಲ್ಲಿ ರಾಜ್ ಬಿಹಾರಿ ಬೋಸ್ ಅವರು ಜಪಾನ್ನ ಜೊತೆ ಸೇರಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತಕ್ಕಂಥ ಒಂದು ಸಂಘಟನೆಯನ್ನು ಅಥವಾ ಒಂದು ಸೈನ್ಯವನ್ನು ಕಟ್ಟಿರ್ತಾರೆ. ನಂತರ ಅದು ಜಪಾನ್ನ ಒಂದಿಷ್ಟು ವೈಮನಸ್ಸುಗಳು ಹಾಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಮುಖಾಂತರ ಅದೊಂದು ಸೈನ್ಯನೆಲ್ಲ ಕಚ್ಚಿ ಹೋಗುತ್ತೆ. ಅದನ್ನು ಮುಂದೆ ತಗೊಂಡು ಹೋಗ್ತಾರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಸುಮಾರು 40,000 ಸೈನಿಕರು ಹೊಂದಿರತಕ್ಕಂಥ ಸೈನ್ಯ ಅವ್ರದ್ದಾಗಿತ್ತು. ಅವರು
ಅಂಡಮಾನ್ ನಿಕೋಬಾರ್ನಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿ ಭಾರತ ಇನ್ನು ಸ್ವತಂತ್ರವಾಯಿತು, ಇನ್ನು ನಿಧಾನವಾಗಿ ದೇಶವೆಲ್ಲ ಸ್ವತಂತ್ರವಾಗುತ್ತಾ ಹೋಗುತ್ತೆ ಅಂತಕ್ಕಂಥ ಘಂಟಾಘೋಷವಾಗಿರ್ತಕ್ಕಂತಹ ಗರ್ಜನೆಯನ್ನು ಮಾಡ್ತಾರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್. 1947 ಆಗಸ್ಟ್ 15 ನಮಗೆಲ್ಲ ಸ್ವಾತಂತ್ರ್ಯ ಸಿಕ್ಕಿರ್ತಕ್ಕಂಥ ದಿನ. ಆದರೆ ಅವರು 1943 ಅಂಡಮಾನ್ ನಿಕೋಬಾರದಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಿರುತ್ತಾರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಭಾರತ ದೇಶದ ಉತ್ತುಂಗವನ್ನು ಕುರಿತು ಕನಸು ಕಂಡಿರ್ತಕ್ಕಂಥ ಸುಭಾಷ್ ಚಂದ್ರ ಬೋಸ್ ಅನೇಕ ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ. ಆದರೆ ದುರಾದೃಷ್ಟವಶಾತ್ ನಾವು ಸುಭಾಷ್ ಚಂದ್ರ ಬೋಸರ ಕುರಿತು ಎಲ್ಲೂ ಓದಲೂ ಇಲ್ಲ, ಎಲ್ಲೂ ಕೇಳಲೂ ಇಲ್ಲ. ಯಾಕೆ ಈ ವಿಡಿಯೋ ಮಾಡ್ತಿರ್ತಕ್ಕಂಥ ಮೊದಲನೇ ಉದ್ದೇಶನೇ ಅಷ್ಟೇ ನಂದು. ಈ ವಿಡಿಯೋದಲ್ಲಿ ನಾನು ಒಂದಿಷ್ಟು ಸುಮಾರು ವಿಷಯಗಳನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಅದಾದಮೇಲೆ ನೀವು ಸುಭಾಷ್ ಚಂದ್ರ ಬೋಸರ ಜೀವನ ಚರಿತ್ರೆಯನ್ನು ಓದೋಕ್ಕೆ ಶುರು ಮಾಡಿ. ರೋಮಾಂಚನಕಾರಿಯಾಗಿರ್ತಕ್ಕಂಥ ಜೀವನ ಚರಿತ್ರೆ ಹೊರತು, ನಿಗೂಢವಾಗಿರ್ತಕ್ಕಂಥ ಜೀವನ ಚರಿತ್ರೆ ಹೊರತು, ಭಾರತಕ್ಕಾಗಿ ಏನೆಲ್ಲ ಮಾಡಿದರು, ಕೊನೆಗೆ ತಮ್ಮ ಪ್ರಾಣವನ್ನೇ ಕೂಡ ಭಾರತಕ್ಕೋಸ್ಕರ ಬಲಿ ಕೊಡಬೇಕಾಗಿರ್ತಕ್ಕಂಥ ಸಂದರ್ಭಗಳು ಮುಂದೆ ಬಂದು ಉಳಿತವೆ. ಆದರೆ ಅವರ ಸಾವಿನಗೂ ಇಂದಿಗೂ ನಿಗೂಢವಾಗಿರ್ತಕ್ಕಂಥ ರಹಸ್ಯವಾಗಿದೆ. ನಮ್ಮ ಮುಂದಿನ ಪೀಳಿಗೆಗೆ ನಾವೆಲ್ಲ ಇದನ್ನು ಹೇಳ್ಕೊಡ್ಬೇಕಾಗಿರ್ತಕ್ಕಂಥ ಸಂಗತಿ. ಯಾಕಂದರೆ ಯಾರು ಸುಭಾಷ್ ಚಂದ್ರ ಬೋಸ್, ಯಾರು ಸರ್ದಾರ್ ವಲ್ಲಭಾಯಿ ಪಟೇಲ್, ಯಾರು ಭಗತ್ ಸಿಂಗ್, ನಮ್ಮ ಮುಂದಿನ ಪೀಳಿಗೆಗೆ ಇಂದಿನವರು ನಾವುಗಳು ಅವರಿಗೆ ಹೇಳ್ಕೊಡ್ಬೇಕಾಗಿರ್ತಕ್ಕಂಥ ಸಂಗತಿ. ಯಾಕಂದರೆ ಇಲ್ಲಿ ನಮ್ಮ ಹೀರೋಗಳನ್ನು ಕುರಿತು ನಾವು ಯಾವತ್ತೂ ನಮ್ಮ ಪುಸ್ತಕಗಳಲ್ಲಿ, ನಮ್ಮ ಪಾಠಗಳಲ್ಲಿ ನಾವು ಯಾವತ್ತೂ ಓದಲೇ ಇಲ್ಲ, ಬೇರೆಯವರ ಕುರಿತೇ ಓದಿದ್ದೇವೆ. ಹಾಗಾಗಿ ನಮ್ಮವರ ಕುರಿತು ನಾವು ಹೇಳಿದೆ ಇನ್ಯಾರು ಹೇಳ್ತಾರೆ ಅಲ್ವಾ? ಈಗ ನಾನು ಈ ವಿಡಿಯೋ ಮಾಡ್ತಿರ್ತಕ್ಕಂಥ ಉದ್ದೇಶನ ನಿಮಗೆ ಆವಾಗಲೇ ಹೇಳಿದಾಗೆ ನಾನು ಇದರ ಬಗ್ಗೆ ಒಂದಿಷ್ಟು ಅವೇರ್ನೆಸ್ನ ಮೂಡಿಸಬೇಕು, ಸುಭಾಷ್ ಚಂದ್ರ ಬೋಸರ ಕುರಿತು ಒಂದಿಷ್ಟು ನಿಮಗೆ ಹೇಳಬೇಕು. ನಾನು ನಿಮ್ಗೆ ಹೇಳ್ತಕ್ಕಂಥ ವಿಷಯಗಳು ಏನಾದ್ರು ಚೆನ್ನಾಗಿದೆ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ನಾನು ಹೇಳ್ತೀನಿ. ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಮುಂದಕ್ಕೆ ಶೇರ್ ಮಾಡಿ. ಹೀಗೆ ಭಾರತದ ಕುರಿತು ದೂರದೃಷ್ಟಿಯನ್ನು ಹೊಂದಿ ಅನೇಕ ಕನಸುಗಳನ್ನು ಕಂಡಿರ್ತಕ್ಕಂಥ ಸುಭಾಷ್ ಚಂದ್ರ ಬೋಸರಿಗೆ ಶತ್ರುಗಳು ಕೂಡ ಏನು ಕಡಿಮೆ ಆಗಲಿಲ್ಲ. ಯಾಕಂದರೆ ಅವರು ಸದಾ ಬ್ರಿಟಿಷರ ನಿದ್ದೆಯನ್ನು ಕೆಡಿಸಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದರು. ಅದಲ್ಲದೆ ಗಾಂಧಿ, ನೆಹರು ಇನ್ನಿತರು ಅವರಿಗೆ ನೇರವಾಗಿರ್ತಕ್ಕಂಥ ಶತ್ರುಗಳಾಗದಿದ್ದರೂ ಹಿಂದೆ ಬೆನ್ ಹಿಂದೆ ಅವರ ಮಾಡ್ತಕ್ಕಂಥ ಕೆಲಸಗಳಿಗೆ ಯಾರೂ ಇವರು ಸಪೋರ್ಟನ್ನು ಮಾಡಲಿಲ್ಲ. ಯಾಕಂದರೆ ಇವರು ನಡೆದಿರ್ತಕ್ಕಂಥ ದಾರಿಯೇ ಬೇರೆ ಆಗಿತ್ತು, ಹಾಗೂ ಇನ್ನಿತರು ಮತ್ತೊಂದು ಗುಂಪು ನಡೆದಿರ್ತಕ್ಕಂಥ ದಾರಿನೇ ಬೇರೆ ಆಗಿತ್ತು. ಹಾಗಾಗಿ ಇವರಿಗೆ ಎಲ್ಲೂ ನಮ್ಮ ದೇಶದವರೇ ಇವರಿಗೆ ಯಾರೂ ಸಪೋರ್ಟ್ ಮಾಡಲಿಲ್ಲ. ಹಾಗಾಗಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅನೇಕ ಕನಸುಗಳನ್ನು ಕಂಡಿದ್ದರು. ಅದರಲ್ಲಿ ಎಷ್ಟೋ ಕನಸುಗಳು ಇವತ್ತು ಅವರ ಜೊತೆ ಮಣ್ಣಲ್ಲಿ ಮಣ್ಣಾಗಿ ಹೋಗಿವೆ. ಆ ಕನಸುಗಳನ್ನು ಸಾಕಾರ ಮಾಡುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಹಾಗೂ ಇನ್ನು ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರು ನೇತಾಜಿ ಸುಭಾಷ್ ಚಂದ್ರ ಅವರು ಹೋಗ್ತಿರ್ತಕ್ಕಂಥ ದಾರಿ ಸರಿ ಇಲ್ಲ, ಹಾಗಾಗಿ ನಾವು ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಬೆಂಬಲವನ್ನು ನೀಡುವುದಿಲ್ಲ ಅಂತಕ್ಕಂಥ ಘಂಟಾಘೋಷವಾಗಿ ಹೇಳ್ತಾ ಇದ್ರು. ಯಾಕಂದರೆ ಸುಭಾಷ್ ಚಂದ್ರ ಬೋಸರದ್ದು ಕ್ರಾಂತಿಕಾರಿಯುತವಾಗಿರ್ತಕ್ಕಂಥ ಕೆಲಸ. ಶಾಂತಿಯಿಂದ ಮಾತ್ರವಲ್ಲ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು, ಕ್ರಾಂತಿಯಿಂದಲೂ ಅನ್ನೋದನ್ನು ನಾವು ಯಾವತ್ತೂ ಮರಿಬಾರ್ದು. ಬನ್ನಿ, ಈ ವ್ಯಕ್ತಿ ಎಷ್ಟು ನಿಗೂಢವಾಗಿರ್ತಕ್ಕಂಥ ಜೀವನವನ್ನು ಸಾಗಿಸ್ತಾರಲ್ಲ, ಅವರ ಸಾವು ಇವತ್ತಿಗೂ ಕೂಡ ನಿಗೂಢವಾಗಿದೆ. 1945 ಆಗಸ್ಟ್ 18ನೇ ತಾರೀಕು ಒಂದು ವಿಮಾನ ಹಾರುತ್ತೆ. ಆ ವಿಮಾನ ಹಾರತಾ ಮುಂದೆ ಹೋಗಿ ಪತನವಾಗುತ್ತೆ. ಆ ವಿಮಾನದಲ್ಲಿ ಬೋಸ್ ಸಹ ಇದ್ರು ಅಂತಕ್ಕಂಥ ಸುದ್ದಿ ಬರ್ತಿದ್ದರೆ, ಇನ್ನೊಂದೆಡೆ ಬೋಸ್ ಇನ್ನಿಲ್ಲ ಅಂತಕ್ಕಂಥ ಸುದ್ದಿ ಹಬ್ತಾ ಇತ್ತು. ಆದರೆ ನಿಜವಾಗ್ಲೂ ಆಗಿದ್ದೇನು? ವಿಮಾನ ಪತನವಾಯಿತಾ ಅಥವಾ ವಿಮಾನ ಹಾರತಾ ಅನ್ನೋದು ಇಂದಿಗೂ ನಿಗೂಢವಾಗಿದೆ. ಯಾಕಂದರೆ ಈ ಇನ್ಸಿಡೆಂಟ್ ಆದಮೇಲೆ ಎಷ್ಟೋ ಕಡೆ ಸುಭಾಷ್ ಚಂದ್ರ ಬೋಸರನ್ನು ನೋಡಿದ್ದೇವೆ ಅಂತಕ್ಕಂಥದ್ದನ್ನು ಅನೇಕ ಜನ ಹೇಳಿದ್ದಾರೆ. ನಾವು ಒಂದಿಷ್ಟು ಚಿತ್ರಪಟಗಳಲ್ಲೂ ಸಹ ನಾವು ನೋಡಿದ್ದೇವೆ. ಆದರೆ ಅದೆಷ್ಟು ಸತ್ಯ? ಅವರೇನಾ ನೇತಾಜಿ? ಅಥವಾ ಅವರ ರೂಪದಲ್ಲಿ ಇನ್ನೊಬ್ರು ಯಾರನ್ನ ನೋಡಿ ನಾವು ಊಹಿಸ್ಕೊಂಡಿದ್ದೀವ? ದೇಶಕ್ಕೋಸ್ಕರ ತಮ್ಮ ಪ್ರಾಣ, ದೇಶಕ್ಕೋಸ್ಕರ ಸೈನ್ಯ ಎಲ್ಲವನ್ನು ಕಟ್ಟಿರ್ತಕ್ಕಂಥ ನೇತಾಜಿಗೆ ಇವತ್ತು ನಾವು ಎಷ್ಟು ಗೌರವ ಕೊಡ್ತಾ ಇದ್ದೀವಿ. ಇಲ್ಲಿವರೆಗೂ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಏನಾದರೂ, ಎಲ್ಲಿಗೆ ಹೋದರು, ಇದಾರಾ ಇಲ್ವಾ ಅಂತಕ್ಕಂಥದ್ದು ಇಂದಿಗೂ ಯಾವುದು ಸತ್ಯಾಸತ್ಯತೆ ಬಯಲಿಗೆ ಬರಲೇ ಇಲ್ಲ. ಇದೆಲ್ಲವನ್ನು ಹೊರತುಪಡಿಸಿ ನಾವು ನೋಡೋದಾದರೆ ಸುಭಾಷ್ ಚಂದ್ರ ಬೋಸರ ಜೀವನ ಅತಿ ರೋಮಾಂಚಕಾರಿಯಾಗಿರ್ತಕ್ಕಂಥದ್ದು, ನಿಗೂಢವಾಗಿರ್ತಕ್ಕಂಥದ್ದು, ನಮ್ಮೆಲ್ಲರಿಗೂ ಉದಾಹರಣೆ ಆಗಿರ್ತಕ್ಕಂಥ ಒಂದು ಜೀವನವನ್ನು ನಡೆಸ್ತಾರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್. ದೇಶಕ್ಕೋಸ್ಕರ ಎಲ್ಲವನ್ನು ತ್ಯಾಗ ಮಾಡ್ತಾರೆ. ಇಂಡಿಯನ್ ಸಿವಿಲ್ ಸರ್ವಿಸ್ ಅದರಲ್ಲಿ ಕೆಲಸ ಮಾಡ್ತಿದ್ದವರು ಸ್ವತಂತ್ರ ಸಂಗ್ರಾಮಕ್ಕೋಸ್ಕರ ಕೆಲಸವನ್ನು ಬಿಟ್ಟು ಸ್ವತಂತ್ರ ಸಂಗ್ರಾಮಕ್ಕೆ ಬರ್ತಾರೆ ನೇತಾಜಿ. ಎಷ್ಟೋ ಜನ ಭ್ರಷ್ಟರಿಗೆ, ಎಷ್ಟೋ ಜನ ಲಂಚಕೋರರ ಅಧಿಕಾರಿಗಳಿಗೆ ಈ ರೀತಿಯಾಗಿರ್ತಕ್ಕಂಥ ಕಥೆಗಳನ್ನು ನಾವು ಕೇಳಿಸ್ಬೇಕು. ಯಾಕಂದರೆ ಅವಾಗಿನ ಕಾಲಕ್ಕೆ ಬ್ರಿಟಿಷ್ ಸರ್ಕಾರದಲ್ಲಿ ಕೆಲಸ ಮಾಡೋದಂದರೆ ಅತಿ ದೊಡ್ಡ ಗೌರವಯುತವಾಗಿರ್ತಕ್ಕಂಥ ಕೆಲಸ. ಅದನ್ನೇ ಬೇಡ ಅಂತ ರಿಸೈನ್ ಮಾಡಿ ಬರ್ತಾರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಕೇವಲ ಕಾರಣ ಒಂದೇ, ಭಾರತ ದೇಶದ ಬಗ್ಗೆ ಅತಿ ದೂರದೃಷ್ಟಿಯನ್ನು ಹೊಂದಿರ್ತಾರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಅವರ ಜೀವನ ಎಲ್ಲರಿಗೂ ಮಾದರಿಯಾಗಬೇಕು, ಅವರ ಜೀವನ ಎಲ್ಲರಿಗೂ ಆದರ್ಶವಾಗಬೇಕು, ಅವರ ಜೀವನ ಮುಂದಿನ ಪೀಳಿಗೆಗೆ ಉದಾಹರಣೆಯಾಗಬೇಕು. ಈ ವಿಡಿಯೋದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸರ ಜೀವನವನ್ನು ಒಂದು ಸಾಸಿವೆ ಕಾಳಿನಷ್ಟು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇನ್ನು ಮುಂದೆ ನೀವು ನೇತಾಜಿ ಸುಭಾಷ್ ಚಂದ್ರ ಕುರಿತು ಒಂದಿಷ್ಟು ಓದಿ. ಈ ವಿಡಿಯೋ ನೇತಾಜಿಯವರ ಕುರಿತು ಓದಲು ನಿಮಗೆ ಒಂದು ಹುಮ್ಮಸ್ಸನ್ನು ತಂದಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ.
ನಿಮಗೆ ನನ್ನ ವಿಡಿಯೋದ ಕುರಿತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೂ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಪ್ರೋತ್ಸಾಹ ಪ್ರೀತಿ ಹೇಗೆ ಇರಲಿ ನಮ್ಮ ಮೇಲೆ ಅಂತ ಕೇಳ್ಕೊತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ನೋಡ್ತಾ ಇರಿ. ಥ್ಯಾಂಕ್ಸ್ ವಿತ್ ಅಂಕಲ್ಗೆ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.